ಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಜಗನ್ನಾಥದಾಸರು ನಮಗೆ ಕೊಟ್ಟಿರ್ತಕ್ಕಂಥ ಆಜ್ಞೆ ಇದು. ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಅಂತ ಹೇಳ್ತಾರೆ. ಪ್ರತಿದಿನವೂ ಅಂದರೆ ನಮಗೆ ಆಯುಷ್ಯ ದೇವ ನಮಗೆ ಗರ್ಭದಲ್ಲಿ, ನಮ್ಮ ತಾಯಿಯ ಗರ್ಭದಲ್ಲಿ ಬಂದಾಗಿನಿಂದ ದೇವನ ಸ್ಮರಣೆ ಮಾಡಬೇಕು. ಪ್ರತಿ ಜನ್ಮದಲ್ಲಿ ಪ್ರತಿ ದಿನವೂ ಅಂತ ಹೇಳ್ತಾರೆ. ಆದರೆ ನಮಗೆ ಮಾತು ಬರೋದೇ ದೇವನ ನಾಮಸ್ಮರಣೆ ಗರ್ಭದಲ್ಲಿ ತಾಯಿ ತಂದೆಯರ ಮೂಲಕ, ಎಲ್ಲ ವೈಷ್ಣವರ ಮೂಲಕ ನಮಗೆ ಹರಿನಾಮ ಸ್ಮರಣೆ ಮಾಡಿಸಿರ್ತಾರೆ. ಹಾಗಾಗಿ ದೇವಋಣ, ಋಷಿ ಋಣ, ಪಿತೃಋಣ ಎಂದೆಂದೂ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ನಾವು ಗುರುಗಳ ಆದೇಶದಂತೆ ನಮ್ಮ ಯಥಾಮತಿಯಾಗಿ, ಯಥಾಯೋಗ್ಯತೆಯಾಗಿ ನಾವು ತಿಳಿತಾ ಬರ್ತಾ ಇದ್ದೇವೆ. ಈಗ ಒಂದು ವಿಶೇಷವಾದಂತಹ ನಮ್ಮ ಆಚಾರ್ಯರು ಪಿತೃಗಳ ಸಂಬಂಧಿಯಾದ ಕಾರ್ಯ ಮಾಡಿದಾಗ ಇದನ್ನ ಎಷ್ಟೋ ದಿನಗಳಿಂದ ಹೇಳಿದ್ರು, ಇದನ್ನ ಹೇಳಬೇಕು, ಅದು ಯಾವತ್ತು ಹೇಳಬೇಕು ಹೇಗೆ ಅಂತ ನನಗೂ ಗೊತ್ತಿರಲಿಲ್ಲ. ಆದರೆ ಇವತ್ತು ಒಂದು ಗುರುಗಳ ಗುರುವಾರ. ಇವತ್ತು ನಾವು ಆ ಗಯಾ ಮಹಾತ್ಮೆ, ಗಯಾ ಪಿತೃಗಳಿಗೆ ಒಂದು ಸದ್ಗತಿಯನ್ನು ಕೊಡುವಂತಹ ಗಯಾ ಮಹಾತ್ಮೆಯಲ್ಲಿ ವರಶಾಪಗಳ ಒಂದು ಅತ್ಯಂತ ಸಂಕೀರ್ಣತೆ ಇದೆ. ಎಷ್ಟೋ ಜನರಿಗೆ ವರ ಬಂದಿದ್ದು ಅದು ಶಾಪವಾಗಿ ಪರಿಣಾಮವಾಗಿದೆ. ಶಾಪವಾಗಿದ್ದು ಸಜ್ಜನರಿಗೆ ಶಾಪವೇ ಬಂದರೂ ಅದು ವರವಾಗಿ ಹೇಗೆ ಬರುತ್ತೆ? ಇಡೀ ಗಯಾ ಮಹಾತ್ಮೆಯಲ್ಲಿ ನಾವು ವರಶಾಪಗಳ ಚಿಂತನೆ. ವರ ಅಂದರೆ ನಮಗೆ ಇಷ್ಟ, ಶಾಪ ಅಂದರೆ ನಮಗೆ ಕಷ್ಟ. ಆದರೆ ಋಷಿ ಮುನಿಗಳು ಅದನ್ನು ಹೇಗೆ ತೆಗೆದುಕೊಂಡರು, ಶಾಪ ಹೇಗೆ ಅವರಿಗೆ ಅನುಗ್ರಹವಾಯಿತು ಅಂತ ಹೇಳಿ ನಾವು ಯಥಾಮತಿಯಾಗಿ ತಿಳಿಯೋಣ. ಈ ಒಂದು ಗಯಾ ಮಹಾತ್ಮೆ ವಾಯುಪುರಾಣದಲ್ಲಿ ಬಂದಿರತಕ್ಕಂಥದ್ದು. ಇದರಲ್ಲಿ ಏನು ಹೇಳ್ತೇವೆ ಅದು ವೇದವ್ಯಾಸರು ಹೇಳಿದಂತಹ ಮಾತುಗಳು ಅಂತ ತಿಳಿದು, ವ್ಯಾಸ ಪೌರ್ಣಿಮೆ ನಿನ್ನೆ ಗುರು ಪೌರ್ಣಮಿಯಾಗಿದೆ. ಜಗದ್ಗುರುವಾದಂತಹ ಶ್ರೀಕೃಷ್ಣನಿಗೆ ವಂದಿಸಿ, ಆ ಜಗದ್ಗುರುವಾದ ಕೃಷ್ಣನ ಮಾತುಗಳನ್ನು ದಾಖಲಿಸಿದಂತಹ ವೇದವ್ಯಾಸರಿಗೂ ನಾವು ವಂದನೆ ಮಾಡಿ, ವಾಯುಪುರಾಣ ಅಂದರೆ ವಾಯುದೇವರು ನಮ್ಮ ಗುರುಗಳು ಅಂದ ಮೇಲೆ ಆ ವಾಯುಪುರಾಣದಲ್ಲಿ ಬಂದಿರತಕ್ಕಂಥ ಗಯಾ ಮಹಾತ್ಮೆಯಲ್ಲಿ ವರಶಾಪಗಳ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ, ಮೊದಲಿಗೆ ಸಮಸ್ತ ನಾವು ಯಾವ್ಯಾವ ಜನ್ಮದಲ್ಲಿ ನಾವು ಹುಟ್ಟಿ ಬಂದಿದ್ದೇವಲ್ಲ ಆ ಎಲ್ಲ ಮಾತಾಪಿತೃಗಳಿಗೆ ನಾವು ವಂದನೆಯನ್ನ ಸಲ್ಲಿಸ್ತಾ, ಎಷ್ಟು ಜನ್ಮಗಳಲ್ಲಿ ನಮಗೆ ಗುರುಗಳು ದೊರೆತಿದ್ದಾರೋ ಅಷ್ಟೂ ಗುರುಗಳಿಗೆ ವಂದನೆಯನ್ನ ಮಾಡ್ತಾ, ಋಷಿಗಳಿಗೆ, ಋಷಿ ಮುನಿಯರಿಗೆ, ಋಷಿಕರಿಗೆ ಎಲ್ಲರಿಗೂ ನಾವು ಮನಸಾ ವಂದನೆ ಮಾಡ್ತಾ ಪ್ರಾರಂಭ ಮಾಡೋಣ. ಇಲ್ಲಿ ನಮಗೆ ಏನಾಗಿದೆ, ವಾಯುಪುರಾಣದಲ್ಲಿ ಗಯಾ ಮಹಾತ್ಮೆ ಇದೆ. ಅದರಲ್ಲಿ ಅದು ಏನು ವಾಯುಪುರಾಣದಲ್ಲಿ ಅದು ಸಂವಾದ ರೂಪದಲ್ಲಿ ಇದೆ. ನಾರದರು ಶೌನಕಾದಿ ಮುನಿಗಳನ್ನ ಕೂಡಿಕೊಂಡು ಸನತ್ ಕುಮಾರರಲ್ಲಿ ಬರ್ತಾರೆ. ಸ್ವಾಮಿ, ನಮಗೆ ನೀವು ದಯಮಾಡಿ ತೀರ್ಥದ ಮಹಿಮೆ ಹೇಳಿ. ನೋಡಿ, ನಾವು ಇದನ್ನೇ ಹೇಳಿ ಅದನ್ನೇ ಹೇಳಿ ಅಂತ ಗುರುಗಳನ್ನ ಎಂದೂ ಕೇಳಬಾರ್ದು. ಈ ಸಬ್ಜೆಕ್ಟ್ ಹೇಳಿ ಅದು ನಮಗೇನೋ ಒಂದು ಅಹಂಕಾರವನ್ನ ತೋರಿಸುತ್ತೆ. ಕೇವಲ ನಮ್ಮ ಒಂದು ಪ್ರಶ್ನೆಗಳನ್ನು ನಾವು ಗುರುಗಳ ಮುಂದೆ ಹೇಳಿದಾಗ ಅದಕ್ಕೆ ಸೂಕ್ತವಾದಂಥದ್ದನ್ನ ಅವರೇ ಆಯ್ಕೆ ಮಾಡಿಕೊಂಡು ನಮ್ಮ ಯೋಗ್ಯತಾನುಸಾರವಾಗಿ ಹೇಳ್ತಾರೆ ಅನ್ನೋದನ್ನ ನಾರದರೆ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆಗ ಅಲ್ಲಿ ಸನತ್ ಕುಮಾರರು ಹೇಳ್ತಾರೆ, ನೋಡಪ್ಪ, ತೀರ್ಥ ಅಂದ್ರೆ ಗಯಾ ತೀರ್ಥ ಭೂಮಂಡಲದಲ್ಲಿ ಅತ್ಯಂತ ಪವಿತ್ರವಾದಂತಹ ಒಂದು ಸ್ಥಾನವಿದೆ. ಅದಕ್ಕೆ ಗಯಾ ತೀರ್ಥವೆಂದು ಕರೀತಾರೆ. ಪಿತೃಗಳನ್ನ ಉದ್ದೇಶಿಸಿ ಶ್ರಾದ್ದ ಮಾಡುವುದರಿಂದ ಆ ಪಿತೃಗಳಿಗೆ ಅಕ್ಷಯವಾದಂತಹ ಲೋಕ ಪ್ರಾಪ್ತಿಯಾಗತ್ತೆ. ಅದರಿಂದ ಆರೋಗ್ಯ, ಐಶ್ವರ್ಯ ಎಲ್ಲವೂ ಸಿಗತ್ತೆ ಎಂದಾಗ ಗಯಾ ಕ್ಷೇತ್ರಕ್ಕೆ ಯಾಕೆ ಸ್ವಾಮಿ ಅಷ್ಟು ಮಹಿಮೆ ಎಂದಾಗ, ಅತ್ಯಂತ ಪ್ರಾಚೀನ ಕಾಲದಲ್ಲಿ ಗಯಾಸುರನೆಂಬ ಒಬ್ಬ ದೈತ್ಯ, ನೋಡಿ ಒಬ್ಬ ದೈತ್ಯ ಇದ್ದಾನೆ, ಅವನ ಹೆಸರು ಗಯಾಸುರ.
ಅವನು ಕೋಲಾಹಲವೆಂಬ ಪರ್ವತದಲ್ಲಿ ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡ್ತಾನೆ. 2 ವರಗಳನ್ನ ಕೇಳ್ಕೊತಾನೆ. ಅಲ್ಲಿ ಒಂದು ವರ ಏನು, ನಾನು 3 ಲೋಕದಲ್ಲಿದ್ದವರು ಎಲ್ಲರಿಗೂ ನಾನು ಅವರೆಲ್ಲರಿಗಿಂತ ಹೆಚ್ಚು ಪವಿತ್ರ ನಾನಾಗಬೇಕು. ಹಾಗೂ ನಾನು ಏನು ವಸ್ತುವನ್ನ ಸ್ಪರ್ಶ ಮಾಡ್ತೇನೆ, ಯಾರನ್ನೇ ಸ್ಪರ್ಶ ಮಾಡಿದರೋ, ಯಾವುದನ್ನೇ ಸ್ಪರ್ಶ ಮಾಡಿದರೋ ಆ ಜೀವಿಗಳು ಮುಕ್ತಿಗೆ ಹೋಗಲು ಯೋಗ್ಯವಾಗಬೇಕು ಅಂತ ಹೇಳಿ ಬ್ರಹ್ಮದೇವರಲ್ಲಿ ವರ ಕೇಳ್ತಾನೆ. ಆಗ ಬ್ರಹ್ಮದೇವರು ಕೊಟ್ಟು ಬಿಡ್ತಾರೆ. ಅದೇನಾಗತ್ತೆ, ಆ ಗಯಾಸುರ ನೋಡಿ, ಅಸುರರಿಗೆ ಏನಾದರೂ ಒಂದು ಸ್ಥಾನಮಾನ ಸಿಕ್ಕಿದಾಗ ಹೇಗೆ ಆಗತ್ತೆ ಅಂದರೆ, ಅವನು ಸಿಕ್ಕವರನ್ನೆಲ್ಲ ಮುಟ್ಟುತ್ತಾ ಇರ್ತಾನೆ. ಅವರೆಲ್ಲರೂ ಮುಕ್ತಿ ಯೋಗ್ಯರಾಗ್ತಾ ಇದ್ದಾರೆ. ಅದರ ಪರಿಣಾಮದಿಂದ ಧರ್ಮ, ದಾನ, ಪಿತೃಕಾರ್ಯ ಎಲ್ಲವೂ ಕಡಿಮೆ ಆಗ್ತಾ ಬಂತು. ಎಲ್ಲರೂ ಆ ಒಂದು ಗಯಾಸುರನ ಇದ್ದಂತಹ ಜಾಗದಲ್ಲಿ ಆ ಒಂದು ಕ್ಯೂ ನಿಂತು ಬಿಟ್ಟಿದ್ದಾರೆ. ಅವನು ಮುಟ್ಟಿದ ತಕ್ಷಣ ಸ್ಪರ್ಶಿಸಿ ಅವನ ಸ್ಪರ್ಶವನ್ನ ಪಡೆದು ಮುಕ್ತರಾಗ್ತಿದ್ದಾರೆ. ಯಮಲೋಕ, ಸ್ವರ್ಗ, ನರಕ ಎಲ್ಲೂ ಜನಗಳೇ ಇಲ್ಲ, ಜೀವಿಗಳೇ ಇಲ್ಲ. ಹಾಗೆ ಆ ನಿಯಮವೇ ಬದಲಾಗುವಂತಹ ಸಂದರ್ಭ ಬಂದಾಗ ನಿತ್ಯದ ಆಚರಣೆ, ಆಗ ಮತ್ತೆ ಎಲ್ಲ ದೇವತೆಗಳು ಬ್ರಹ್ಮದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀವು ಕೊಟ್ಟ ವರ ಈ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನೆ ಗಯಾಸುರ ಅಂದಾಗ, ಆಗ ಬ್ರಹ್ಮದೇವರು ಹೇಳ್ತಾರೆ, ಅನಾದಿಯಾದಂತಹ ವಿಷ್ಣು ಭಗವಂತ ಒಬ್ಬನೇ ಇದಕ್ಕೆ ಪರಿಹಾರ ಹೇಳಬೇಕು ಅಂತ ಹೇಳಿ ಬ್ರಹ್ಮದೇವರು ವಿಷ್ಣುವನ್ನ ಪ್ರಾರ್ಥನೆ ಮಾಡಿದಾಗ, ಆಗ ಗಯಾಸುರನ ಸಮೀಪಕ್ಕೆ ವಿಷ್ಣು ಹೇಳ್ತಾನೆ, ಗಯಾಸುರನ ಒಂದು ಹತ್ರ ಹೋಗಿ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನೆ, ನೀವು ಆ ಒಂದು ಅವನ ಶರೀರವನ್ನ, ಇಡೀ ಅವನ ಶರೀರ ಬೇರೆ ಜೀವ ಬೇರೆ ಅಲ್ವಾ, ಆ ಶರೀರವನ್ನ ನೀವು ಆ ಒಂದು ಯಜ್ಞ ಮಾಡಬೇಕು, ನಾನು ಅದಕ್ಕೆ ಈ ಶರೀರವನ್ನೇ ಕೇಳಿ, ನಿನ್ನ ಈ ಶರೀರ ಬೇಕು ಅಂತ ಹೇಳಿ ಒಂದು ಉಪಾಯವನ್ನ ಹೇಳಿಕೊಡ್ತಾನೆ ಭಗವಂತ. ನಾವಂತೀವಿ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಇದಕ್ಕೆ ಪರಿಹಾರವೇ ಇಲ್ಲ ಅಂತ. ಆದರೆ ಭಗವಂತ ಗುರುಗಳ ಆಶ್ರಯದಲ್ಲಿ ನಮ್ಮ ಸಮಸ್ಯೆಗಳಿಗೆ 100 ಅಲ್ಲ 1000 ಪರಿಹಾರಗಳು ಸಿಗತ್ತೆ. ಆಗ ಬ್ರಹ್ಮದೇವರು ಬಂದು ಗಯಾಸುರನನ್ನ ಕೇಳ್ತಾರೆ, ಅಪ್ಪ ನಿನ್ನ ದೇಹ ಪರಮ ಪವಿತ್ರವಾಗಿದೆ, ನಾನೇ ವರ ಕೊಟ್ಟಿದ್ದೇನಲ್ವಾ, ಈಗ ನಾವೆಲ್ಲ ಸೇರಿ ಒಂದು ಯಜ್ಞವನ್ನ ಮಾಡಬೇಕು ಅಂತ ಇದ್ದೀವಿ, ಆ ಯಜ್ಞವನ್ನು ಮಾಡುವಾಗ ನಿನ್ನ ಶರೀರವನ್ನ ಕೊಡು. ಆಗ ಆ ಗಯಾಸುರ ಅರ್ಘ್ಯಪಾದ್ಯ ಆಚಮನ ಎಲ್ಲವನ್ನ ಕೊಟ್ಟು ಅವನು ಹೇಳ್ತಾನೆ, ಆಯ್ತು ಸ್ವಾಮಿ, ಬ್ರಹ್ಮದೇವರು ಎಲ್ಲಿ ಜೀವೋತ್ತಮರು, ಅವರು ಬಂದು ನನ್ನ ದೇಹವನ್ನ ಯಜ್ಞಕ್ಕಾಗಿ ಕೇಳ್ತಿದ್ದಾರೆ ಅಂದಾಗ ಅವನಿಗೆ ಗೊತ್ತಿದೆ, ನಾನು ಬೇರೆ ನೋಡಿ ಅಸುರರಿಗೆ ತಿಳಿದ ಜ್ಞಾನ ನಮಗೆ ಬಂದಿಲ್ಲ. ಅದಕ್ಕೆ ನಾವು ಅನ್ಬೇಕು, ಗಯಾಸುರನನ್ನ ಅವನು ಹೇಳಿದ, ನಾನು ಬೇರೆ ನನ್ನ ದೇಹ ಬೇರೆ ಅಂದಮೇಲೆ ನಾನು ದೇಹ ಕೊಡಬೇಕು ಅಂದ್ರೆ ನಾನು ಬರಲೇಬೇಕಲ್ವಾ, ನನಗಿಗೂ ದೇವರು ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಗಯಾಸುರ ತಾನು ಧನ್ಯ ಅಂದ್ಕೊಂಡು ತಾನು ಮಲಗ್ತಾನೆ. ಉತ್ತರಕ್ಕೆ ತಲೆ ಹಾಕ್ತಾನೆ, ದಕ್ಷಿಣಕ್ಕೆ ಕಾಲ್ಚಾಚಿ ಮಲಗ್ತಾನೆ. ಅದು ಎಷ್ಟು ದೂರ ಇತ್ತು ಅಂತಂದ್ರೆ 5 ಕ್ರೋಶದವರೆಗೆ ಕೈಕಾಲುಗಳು ಹಬ್ಬತ್ತೆ. ಅಂದ್ರೆ 20 ಮೈಲಿ ದೂರದವರೆಗೂ ಅವನ ದೇಹ ಇತ್ತಂತೆ. ಆ ಶರೀರದ ಮೇಲೆ ಬ್ರಹ್ಮದೇವರು ಯಜ್ಞವನ್ನ ಪ್ರಾರಂಭ ಮಾಡ್ತಾರೆ. ಆಗ ದರ್ಭೆಗಳನ್ನ ಅಭಿಮಂತ್ರಣ ಮಾಡಿ ಬ್ರಾಹ್ಮಣರನ್ನ ಸೃಷ್ಟಿಸಿ ಯಜ್ಞಾದಿ ಕ್ರಿಯೆಗಳ ಅಧಿಕಾರವನ್ನ ಅವರಿಗೆ ಕೊಡ್ತಾರೆ. ಆ ಗಯಾಸುರನ ದೇಹದ ಮೇಲೆ ಯಜ್ಞ ಪ್ರಾರಂಭವಾಗುತ್ತೆ. ಅದರ ಬಿಸಿ ಏನು, ಯಜ್ಞ ಸಾಮಾನ್ಯವೇ, ಅಗ್ನಿಯನ್ನ ದೇವತೆಗಳೆಲ್ಲ ಬರ್ತಿದ್ದಾರೆ. ಅಂಥ ಯಜ್ಞೇಶ್ವರನಲ್ಲಿ ಅವನ ಎದೆಯ ಮೇಲೆ ಯಜ್ಞ ಪ್ರಾರಂಭ ಆಗುತ್ತೆ. ಅದು ಮಾಡ್ತಿರ್ತಕ್ಕಂಥವ್ರು ಬ್ರಹ್ಮದೇವರ ಅಧ್ಯಕ್ಷತೆಯಲ್ಲಿ ಅವನ ದೇಹ ಬಿಸಿಯಾಗಲು ಪ್ರಾರಂಭವಾಗುತ್ತೆ. ಎಷ್ಟಾದರೂ ಮನುಷ್ಯರ ದೇಹವಲ್ಲವೇ ಅಸುರರ ದೇಹ. ಎಷ್ಟೇ ಅವನು ದಷ್ಟಪುಷ್ಟನಾಗಿದ್ದರೂ ಅವನಿಗೆ ಆ ಒಂದು ಬಿಸಿ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅಲುಗಾಡಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಗಯಾಸುರ. ಅವನ ಅಹಂಕಾರವೆಲ್ಲವೂ ಇಳಿದು ಹೋಗುತ್ತೆ. ಆಗ ಆ ಒಂದು ಯಮದೇವರು ಇರ್ತಾರೆ. ಅದನ್ನ ಬ್ರಹ್ಮದೇವರು ನೋಡ್ತಾರೆ. ಸ್ವಾಮಿ ನೀವು ಹೋಗಿ, ಯಮದೇವರನ್ನ ಹೇಳ್ತಾರೆ, ಧರ್ಮರಾಜ ನೀನು ಹೋಗ್ಬಿಟ್ಟು ದೇವಮಯವಾದಂತಹ ಶಿಲಾ ಏನಿದೆಯಲ್ಲ ನಿಮ್ಮ ಆ ಒಂದು ನರಕದಲ್ಲಿ, ಅದನ್ನ ತೆಗೆದುಕೊಂಡು ಬಾ. ಅದನ್ನ ತೆಗೆದುಕೊಂಡು ಬಂದು ಆ ಒಂದು ಗಯಾಸುರನ ದೇಹದ ಮೇಲೆ ಇಡು ಅಂದಾಗ ಅದೆಲ್ಲವೂ ದೇವತೆಗಳು ತಮ್ಮ ಎಲ್ಲಾ ಒಟ್ಟು ಬಲವನ್ನು ತೆಗೆದುಕೊಂಡು ಅದರ ಮೇಲೆ ಇಡ್ತಾರೆ. ಆ ಶಿಲೆಯನ್ನ, ದೇವಮಯವಾದ ಶಿಲೆಯನ್ನ. ಆ ಶಿಲೆ ಯಾರು, ಯಾಕಾಗಿ ಅದು ಅಲ್ಲಿ ಬಂತು ಅನ್ನೋದನ್ನ ನಾವು ಮುಂದೆ ನೋಡೋಣ. ಹೀಗೆ ಆ ಶಿಲೆಯನ್ನ ಇಟ್ಟರೂ ಅದು ದೇಹದ ಕಂಪನ ನಿಲ್ಲುತ್ತಾ ಇಲ್ಲ. ಅಂತಹ ಬಲಶಾಲಿಯಾಗಿದ್ದಾನೆ, ಅಷ್ಟು ಕಂಪಿಸ್ತಾ ಇದ್ದಾನೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ನೋಡಿ ಇದರಿಂದ ನಾವೇನ್ ಕಲಿಬೇಕು ಅಂದ್ರೆ, ಮೊದಲು ನಮ್ಮ ಪ್ರಯತ್ನವನ್ನ ಮಾಡಬೇಕು. ನಮ್ಮ ಯೋಗ್ಯತೆ ಮೀರಿ ಹೋಗಿದೆ ಅಂದಾಗ ನಾವು
ಪ್ರಯತ್ನದಿಂದ ಪ್ರಾರಂಭ ಮಾಡಿಕೊಂಡು ಪ್ರಥಮಂ ದೈವ ಚಿಂತನಂ ಸಪ್ತಮಂ ದೈವ ಚಿಂತನಂ, ಅಂದರೆ ನಾವು ಏನೇ ಪ್ರಯತ್ನ, ಪುರುಷ ಪ್ರಯತ್ನವಿಲ್ಲದೆ ಎಂದೂ ದೇವನ ಅನುಗ್ರಹ ಆಗೋದಿಲ್ಲ. ಪುರುಷ ಪ್ರಯತ್ನವೂ ಸಹಿತ ಅವನೇ ಅದನ್ನ ಮಾಡಿಸಬೇಕು ಅಂತ ತಿಳಿಬೇಕು. ಆಗ ಈ ಅವಸ್ಥೆಯನ್ನು ನೋಡಿದಂತ ಬ್ರಹ್ಮದೇವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ಅಲ್ಲಿ ಗದಾಧಾರಿ ರೂಪದಲ್ಲಿ ಆ ಧರ್ಮಶೀಲದ ಮೇಲೆ ಪ್ರಕಟನಾಗಿ ಆ ಒಂದು ತನ್ನ ಕಾಲನ್ನ ಇಡ್ತಾನೆ. ಆಗ ಕಂಪನ ಶಾಂತವಾಗಿ ಬಿಡುತ್ತೆ. ಆಗ ಗದಾಧರನ ನೋಡಿ, ಪ್ರಸನ್ನನಾದಂತಹ ಗದಾಧರನನ್ನ ನೋಡಿ ಆ ಗಯಾಸುರ ವರವನ್ನ ಕೇಳ್ತಾನೆ. ಸ್ವಾಮಿ, ನಿನ್ನ ಕೃಪೆಯಿಂದ ಬ್ರಹ್ಮನ ವರ ಬಂದಿದೆ, ಈಗ ಭಗವಂತನಿಂದಲೇ ವರ ಕೇಳುವಂತಹ ಈ ಸೌಭಾಗ್ಯ ಬಂದಿದೆ ಗಯಾಸುರನಿಗೆ. ಆಗ ನೀವು ನನ್ನ ಇದರ ಮೇಲೆ, ನನ್ನ ಶರೀರದ ಮೇಲೆ ಹಾಗೂ ನೋಡಿ, ಶರೀರ ಬೇರೆ, ನಾವು ಬೇರೆ. ಎಷ್ಟು ಚೆನ್ನಾಗಿ ವರ ಕೇಳ್ತಾನೆ ಅಂದರೆ, ನನ್ನ ಶರೀರದ ಮೇಲೆ ನೀವು ಪ್ರಸನ್ನನಾಗಿ, ಬ್ರಹ್ಮದೇವರು ಸಹಿತ ಪ್ರಸನ್ನರಾಗಿ ಯಜ್ಞವನ್ನು ಪ್ರಾರಂಭ ಮಾಡಿದ್ದಾರೆ, ಜೊತೆಗೆ ನನ್ನ ಮೇಲೆ ನೀವು ಪ್ರಸನ್ನರಾಗಿದ್ದಾರೆ. ಈ ಗದಾಧರ ರೂಪದಿಂದ ನನ್ನ ಶರೀರದ ಮೇಲೆ ಸದಾ ವಿರಾಜಮಾನನಾಗಿ ಇರಬೇಕು. ಅದು ಅಲ್ಲದೆ ಅವನಿಗೆ ಪಿತೃಗಳಲ್ಲಿ ಬಹಳ ವಿಶೇಷವಾದಂತಹ ಭಕ್ತಿ. ಅವನು ಹೇಳ್ತಾನೆ, ನನ್ನ ಶರೀರದ ಮೇಲೆ ದೇವತೆಗಳ ವಾಸ ಎಲ್ಲ ದೇವತೆಗಳ ವಾಸ ಇರಬೇಕು. ನನ್ನ ಶರೀರದ ಮೇಲೆ ಯಾರು ಬಂದು ಪಿತೃಕಾರ್ಯವನ್ನ ನಡೆಸ್ತಾರೋ ನಿನ್ನ ಪಾದದ ಮೇಲೆ, ಅದು ಪಿತೃಗಳಿಗೆ ಅಕ್ಷಯವಾದಂತಹ ತೃಪ್ತಿಯನ್ನು ಭಗವಂತ ನೀನು ಕೊಡಬೇಕು. ನೋಡಿ, ಎಲ್ಲ ವೈಷ್ಣವರ ಪರವಾಗಿ, ಎಲ್ಲರ ಪರವಾಗಿ ಅಂದು ಗಯಾಸುರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿನ್ನ ಪಾದದ ಚಿಹ್ನೆ ಇರ್ತಕ್ಕಂಥ ಈ ಧರ್ಮಶೀಲದ ಮೇಲೆ ಯಾರು ಪಿಂಡ ಪ್ರದಾನವನ್ನು ಮಾಡ್ತಾರೋ ಪಿತೃದೇವತೆಗಳಿಗೆ, ಆ ಪಿತೃಗಳಿಗೆ ಅಕ್ಷಯ ಲೋಕ ಪ್ರಾಪ್ತಿಯಾಗತ್ತೆ. ಹಾಗಾಗಿ ನಿನ್ನ ಈ ಪಾದದ ಮೇಲೆ ಸದಾ ಪಿತೃಕಾರ್ಯ ನಡೀತಿರ್ಬೇಕು. ನನ್ನ ಶರೀರ ಪಿತೃಕಾರ್ಯಕ್ಕಾಗಿ ವಿನಿಯೋಗವಾಗಬೇಕು. ಯಾಕೆಂದ್ರೆ ಧರ್ಮಶೀಲೆ ಇದೆ, ಜೊತೆಗೆ ಅವನು ಪರಮ ಪವಿತ್ರವಾದ ದೇಹವನ್ನು ಹೊಂದಿದ್ದಾನೆ. ನೋಡಿ, ನಾವು ಎಷ್ಟು ಒಂದು ಪಿತೃಕಾರ್ಯ ನಡೆಸುವಾಗ ಎಂತಹ ಧರ್ಮದ ಒಂದು ಇಡೀ ಆ ದೇಹವಾಗಿರ್ಬೋದು, ಒಂದು ಜಾಗ ಆಗಿರ್ಬೋದು, ಆ ದೇಶ ಕಾಲ ಎಲ್ಲವೂ ಪವಿತ್ರವಾಗಿರಬೇಕು ಅನ್ನೋದು ನಾವು ಇದರಿಂದ ತಿಳಿಬಹುದು. ಹೀಗೆ ಆ ವಿಷ್ಣುಪಾದ ಕ್ಷೇತ್ರ ಆ ಒಂದು ಪಿತೃಗಳಿಗೆ ಮುಕ್ತಿಯನ್ನ ಕೊಡುವಂತಹ ಕ್ಷೇತ್ರವಾಗಿದೆ. ಹೀಗೆ ಮಹರ್ಷಿ ನಾರದರು ಮತ್ತೆ ಸನತ್ ಕುಮಾರರನ್ನ ಕೇಳ್ತಾರೆ, ಸ್ವಾಮಿ, ಗಯಾಸುರನ ಶರೀರದ ಮೇಲೆ ಆ ಧರ್ಮಶೀಲೆ ಏನು ಇಟ್ರಲ್ಲ, ಅದರ ಮಹಿತ್ಮೆ ಯಾರು ಧರ್ಮಶೀಲೆ? ಯಾಕೆಂದ್ರೆ ಭಗವಂತ ಪಾದವನ್ನು ಊರ್ಬೇಕಾದ್ರೆ ಅಹಲ್ಯೆ ಆ ಒಂದು ಶಿಲೆಯಾಗಿದ್ದವಳು ಭಗವಂತನ ಪಾದ ಸ್ಪರ್ಶ ಸೋಕಿದಾಗ ಅವಳು ಅಹಲ್ಯೆಯಾಗಿ ಬಂದಳು. ಆದರೆ ಈ ಶಿಲೆ ಯಾರು ಅಂತ ಕೇಳಿದಾಗ ಅದರ ಮಹಿಮೆಯನ್ನು ತಿಳಿಸಿ ಎಂದಾಗ ಧರ್ಮರಾಜನಿಗೆ ವಿಶ್ವರೂಪ ನಾಮಕಳಾದ ಹೆಂಡತಿಯಲ್ಲಿ ಅತ್ಯಂತ ಸುಂದರಿಯಾದಂತಹ ಒಬ್ಬ ಮಗಳು ಹುಟ್ಟಿದಳು. ಅವಳ ಹೆಸರು ಧರ್ಮವ್ರತ ಅಂತ ಹೇಳಿ. ಆ ಧರ್ಮವ್ರತರ ಆ ವ್ರತೆಯ ವಿವಾಹಕ್ಕಾಗಿ ವರನನ್ನ ಹುಡುಕ್ತಾರೆ. ಎಷ್ಟು ಹುಡುಕಿದ್ರು ವರ ಸಿಗೋದಿಲ್ಲ. ಕೊನೆಗೆ ಧರ್ಮರಾಜ ಹೇಳ್ತಾನೆ, ಹೇ ಧರ್ಮವ್ರತೆ, ನಿನಗೆ ಉತ್ತಮವಾದಂತಹ ವರ ದೊರಕಬೇಕಾದ್ರೆ ತಪಸ್ಸು ಮಾಡು, ವಿಷ್ಣುವನ್ನು ಕುರಿತು ತಪಸ್ಸು ಮಾಡು. ಆಗ ತಂದೆಯ ಮಾತಿನಂತೆ ಧರ್ಮವ್ರತೆ ಏನ್ ಮಾಡ್ತಾಳೆ, ನಿರ್ಜರವಾದಂತಹ ಘೋರವಾದ ಅರಣ್ಯದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾಳೆ. ತಪಸ್ಸಿನ ಬಲದಿಂದ ಅವಳ ತೇಜಸ್ಸು ಮೊದಲೇ ತೇಜಸ್ವಿ, ತಪಸ್ಸಿನ ಬಲದಿಂದ ಇನ್ನೂ ತೇಜಸ್ವಿಯಾಗಿ ರೂಪ, ಲಾವಣ್ಯ, ತಪಸ್ಸು, ಏಕಾಗ್ರತೆ ಎಲ್ಲವೂ ಅವಳಲ್ಲಿ ಸೇರಿಕೊಂಡು ಬಿಡತ್ತೆ. ಆಗ ಅಲ್ಲಿ ಅಕಸ್ಮಾತ್ ಆಗಿ ಅಂದ್ರೆ ವಿಷ್ಣುವಿನ ಆ ಒಂದು ಪ್ರೇರಣೆಯಂತೆ ಬಂದರು ಅಂತ ತಿಳಿಬೇಕು. ಅಕಸ್ಮಾತ್ ಅನ್ನೋದು ಕನ್ನಡ ಶಬ್ದ ಅಲ್ಲ, ಅದು ಭಗವಂತ. ಅಂದ್ರೆ ವಿಷ್ಣು. ಅಂದ್ರೆ ನೆನ್ನೆ ತಿಳಿದ್ವಿ ನಾವು, ಅಂಬ್ರಣಿ ಅಂದ್ರೆ ಅಂದ್ರೆ ವೇದವ್ಯಾಸ ದೇವರ ಉಪದೇಶಗಳೆಲ್ಲವನ್ನ ತನ್ನಲ್ಲಿ ಧರಿಸಿರ್ತಕ್ಕಂಥವಳು ಅಂಬ್ರಣಿ ಮಹಾಲಕ್ಷ್ಮಿ ಅಂತ ನೆನ್ನೆ ತಿಳಿದ್ವಿ. ಹಾಗೆ ಅಕಸ್ಮಾತ್ ಆಗಿ ಅಲ್ಲಿ ಮರೀಚಿ ಮಹರ್ಷಿಗಳು ಬರ್ತಾರೆ. ಬಂದು ಅವಳನ್ನ ಕೇಳ್ತಾರೆ, ಹೇ ದೇವಿ, ನೀನು ಯಾರು? ಇಂತಹ ಘೋರಾರಣ್ಯದಲ್ಲಿ ಏಕೆ ತಪಸ್ ಮಾಡ್ತಿದ್ಯಾ ಅಂದಾಗ ಆ ಧರ್ಮವ್ರತೆ ಆ ಒಂದು ಕಣ್ಣು ತೆರೆದು ಗೌರವದಿಂದ ಮರೀಚಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ, ನಾನು ಧರ್ಮರಾಜನ ಪುತ್ರಿ ಧರ್ಮವ್ರತೆ, ನನ್ನ ತಂದೆಯ ಆಜ್ಞಾನುಸಾರವಾಗಿ ನಾನು ಉತ್ತಮವಾದಂತಹ ಪತಿಯನ್ನ ಪಡಿಬೇಕು ಅಂತ ಹೇಳಿ ತಪಸ್ಸು ಮಾಡ್ತಿದ್ದೇನೆ. ಆಗ ಮರೀಚಿ ಮಹರ್ಷಿಗಳು ಹೇಳ್ತಾರೆ,
ನನ್ನೊಡನೆ ನೀನು ನಾನು ನಿನ್ನನ್ನು ವಿವಾಹವಾಗ್ತೀನಿ ಅಂದಾಗ ಧರ್ಮವ್ರತೆ ಹೇಳ್ತಾಳೆ, ಸ್ವಾಮಿ ದಯಮಾಡಿ ನನ್ನ ತಂದೆಯನ್ನ ಒಪ್ಪಿಸಿರಿ, ನಾನು ಸ್ವತಂತ್ರಳಲ್ಲ ಅಂದಾಗ ಅಲ್ಲಿ ಮರೀಚಿ ಮಹರ್ಷಿಗಳು ಧರ್ಮರಾಜನಿಗೆ ಹೇಳಿ ಅವನನ್ನ ಒಪ್ಪಿಸಿ ಧರ್ಮವ್ರತೆಯನ್ನ ವಿವಾಹವಾಗ್ತಾರೆ. ಅವಳು ಗುಣವತಿಯಾಗಿದ್ಲು, ಶೀಲವತಿಯಾಗಿದ್ಲು. ಅವಳು ಮರೀಚಿಯೊಡನೆ ಅವರ ಆಶ್ರಮದಲ್ಲಿ ಆ ಒಂದು ವಾಸ ಮಾಡ್ತಾ ಇದ್ದಾಳೆ. ಒಂದು ದಿನ ಏನಾಯ್ತು, ಮರೀಚಿಗಳು ಒಂದು ಯಜ್ಞ ಕಾರ್ಯಕ್ಕೆ ಹೋಗಿದ್ರು. ಬಹಳ ಬಳಲಿಕೆ ಆಗಿದೆ. ಬಂದಾಗ ಬಳಲಿ ಆಶ್ರಮಕ್ಕೆ ಬರ್ತಾರೆ. ಬಂದ ತಕ್ಷಣ ಅಲ್ಲಿ ಶ್ರಮವಾದ ಪ್ರಯುಕ್ತ ಅವರಿಗೆ ಒಂದು ನಿದ್ರಾದೇವಿ ಆವರಿಸಿ ಬಿಡ್ತಾಳೆ. ಆಗ ಧರ್ಮವ್ರತೆ ಅವರ ಪಾದ ಸೇವೆಯಲ್ಲಿ ಆಸಕ್ತಳಾಗಿರ್ತಾಳೆ. ಅದೇ ಸಮಯಕ್ಕೆ ನೋಡಿ ಭಗವಂತನ ಇಚ್ಛಾ ಯಾರ್ಯಾರು ಹೇಗೆ ಆಗ್ಬೇಕೋ ಅವಳ ಸಂಪೂರ್ಣವಾದಂತಹ ಸಾಧನೆ ಒಂದು ಹಂತಕ್ಕೆ ಬಂದಾಗ ಬ್ರಹ್ಮದೇವರೇ ಆ ಪತಿ ಸೇವೆ ಮಾಡ್ತಿರ್ತಕ್ಕಂತಹ ಮರೀಚಿಗಳ ತಂದೆಯೇ ಬ್ರಹ್ಮದೇವರು ಅವರು ಬರ್ತಾರೆ. ಅಂದ್ರೆ ತನ್ನ ಪತಿಯನ್ನ ಸೇವೆಯನ್ನ ಬಿಟ್ಟು ತಾನು ಅವರ ತಂದೆ ಬಂದಿರೋದು. ಬ್ರಹ್ಮದೇವರು ಉತ್ತಮರು, ಜೊತೆಗೆ ನನ್ನ ಮಾವಂದಿರು, ಇಂಥವರನ್ನು ಸೇವೆ ಮಾಡಬೇಕೋ, ನನ್ನ ಗಂಡನನ್ನ ಸೇವೆ ಮಾಡಬೇಕು ಅಂತ ಅವಳು ಧರ್ಮ ಜಿಜ್ಞಾಸೆ ಮಾಡಿ ಹೇಗಿದ್ದರೂ ಪತಿ ಮಲಗಿದ್ದಾರೆ ಅಂತ ಹೇಳಿ ಮನೆಗೆ ಬಂದವರನ್ನ ಆದರಿಸುವುದು ಗೃಹಿಣಿಯಾದ ನನ್ನ ಕರ್ತವ್ಯ. ಅದರಲ್ಲೂ ಬಂದಿರತಕ್ಕಂಥವರು ಬ್ರಹ್ಮದೇವರು ಜೀವೋತ್ತಮರು ಅಂತ ಹೇಳಿ ಅವರನ್ನ ಸ್ವಾಗತಿಸಿ ಅವರ ಸೇವೆಯಲ್ಲಿ ತೊಡಗ್ತಾಳೆ. ಆ ಸಮಯಕ್ಕೆ ಸರಿಯಾಗಿ ಆ ಮರೀಚಿ ಮಹರ್ಷಿಗಳಿಗೆ ಎಚ್ಚರವಾಗುತ್ತೆ. ನೋಡಿ, ನಿದ್ರೆ ಆಗ್ಲಿ ಮತ್ತೆ ಎಚ್ಚರವಾಗ್ಲಿ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮತ್ತ ಸ್ಮೃತಿರ್ ಜ್ಞಾನಮಪೋಹನಂಚ, ಮರೆವಾಗಲಿ ಅಥವಾ ಆ ಒಂದು ನೆನಪಾಗಲಿ ಎರಡೂ ಭಗವಂತ ನಾನು ಕೊಡೋದು ಅಂತ ಹೇಳಿ ಕೃಷ್ಣ ಹೇಳ್ತಿದ್ದಾನೆ. ಹಾಗೆ ನಮಗೆ ಯಾವುದೇ ಗುಣವಾಗಲಿ, ಅದು ಸಾತ್ವಿಕ, ರಾಜಸ, ತಾಮಸ, ಎಲ್ಲ ತಾಮಸ ಗುಣದ ಕಾರ್ಯವೇ ನಿದ್ದೆ. ಆ ತಾಮಸ ಗುಣ ಆ ಭಗವಂತ ಅದಕ್ಕೆ ತ್ರಿವಿಕ್ರಮ ಅಂತ ಹೇಳ್ತೀವಿ. ತ್ರೀನ್ ಗುಣಾನ್ ವಿಕ್ರಮಯತೀತಿ ಅಂದ್ರೆ ಆ ಮೂರೂ ಗುಣಗಳನ್ನ ಆ ಒಂದು ಅಭಿಮಾನಿ, ತ್ರಿಗುಣಾಭಿಮಾನಿ ಮಹಾಲಕ್ಷ್ಮಿ ಆದರೆ ಆ ತ್ರಿಗುಣಗಳಿಗೆ ನಿಯಾಮಕ ಭಗವಂತನಿದ್ದಾನೆ. ಅವನು ಮರೀಚಿಗಳಿಗೆ ಎಚ್ಚರಿಕೆ ಕೊಟ್ಬಿಟ್ಟ. ನೋಡ್ತಾರೆ ಅಲ್ಲಿ ತನ್ನ ಹೆಂಡತಿ ಧರ್ಮವ್ರತೆ ಇರೋದಿಲ್ಲ. ಆಗ ಅವರಿಗೆ ವಿಚಾರ ಮಾಡಬೇಕಾಗಿತ್ತು, ಎಲ್ಲಿ ಹೋಗಿದ್ದಾಳೆ, ಏನು ಇಲ್ಲ. ಕೋಪ ಬಂತು, ನೀನು ಶಿಲೆಯಾಗು ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾರೆ. ಅದರಲ್ಲೂ ನೋಡಿ, ಅಹಲ್ಯೆಯನ್ನ ನೆನಪಿಸಿಕೊಳ್ಳಬೇಕು. ಗೌತಮರು ಹೀಗೆ ಅಹಲ್ಯೆಗೆ ಶಿಲೆಯಾಗು ಅಂತ ಶಾಪ ಕೊಟ್ಟರು. ನೋಡುವುದಕ್ಕೆ ಅದು ಶಾಪ, ಆದರೆ ಅವಳಿಗೆ ವರವೇ ಆಯಿತು, ಭಗವಂತನ ಪಾದ ಸ್ಪರ್ಶ ಸಿಕ್ಕಿತು. ಅದೇ ರೀತಿಯಾಗಿ ಅಹಲ್ಯಗಿಂತ ಮುಂಚೆ ವೇದ ಕಾಲದ್ದಿದು ನಡೀತಿರೋದು. ಧರ್ಮಶಿಲಾ ಬಂದು ಅವರನ್ನ ನಮ್ರತೆಯಿಂದ ಪ್ರಾರ್ಥನೆ, ಸ್ವಾಮಿ ನಾನು ಯಾವ ರೀತಿಯಲ್ಲೂ ನಿಮ್ಮ ಶಾಪಕ್ಕೆ ಯೋಗ್ಯಳಲ್ಲ, ನಾನು ನಿಮ್ಮ ತಂದೆಯವರು ಬಂದಿದ್ದಾರೆ, ಬ್ರಹ್ಮದೇವರ ಬಂದಿದ್ದಾರೆ ಅಂತ ಹೇಳಿ ಅವರ ಸೇವೆಗೆ ತೊಡಗಿದೆ. ಗೃಹಿಣಿ ಧರ್ಮವನ್ನ ಮಾಡ್ತಿದ್ದಾಗ ನೀವು ನನ್ನ ಮೇಲೆ ನಿರ್ದೋಷಿಯಾಗಿದ್ದೆ, ನನ್ನ ಮೇಲೆ ನೀವು ಶಾಪವನ್ನ ಕೊಟ್ಟಿದ್ದೀರಾ, ದಯಮಾಡಿ ನನ್ನನ್ನು ಮನ್ನಿಸಿ ಅಂತಂದಾಗ ಅವ್ರು ಹೇಳ್ತಾರೆ ಮರೀಚಿಗಳು, ಏನು ಮಾಡಿದ್ರು ಈ ಶಾಪ ಹಿಂತೆಗೆದುಕೊಳ್ಳಕ್ ಆಗೋದಿಲ್ಲಮ್ಮ. ಆದ್ರೆ ಆಗ ಅವಳಿಗೂ ನೋಡಿ, ಕೋಪ ಅನ್ನೋದು ಯಾರ ಒಂದು ಇದು ಅಲ್ಲ. ಯಾವ ಕ್ಷಣದಲ್ಲಿ ಯಾರಿಗೆ ಯಾರ ಮೇಲೆ ಕೋಪ ಬರುತ್ತೆ ಗೊತ್ತಿಲ್ಲ. ಅವಳು ಅಂತಹ ಪತಿವ್ರತೆ. ಆದರೆ ಅವಳಿಗೂ ಒಂದು ನನ್ನ ಅನ್ಯಾಯವಾಗಿ ನಾನು ಧರ್ಮಾಚರಣೆಯನ್ನ ಮಾಡುತ್ತಿದ್ದಾಗ ನನಗೆ ಯಾರೇ ಇರ್ಬೋದು ಶಾಪ ಕೊಟ್ಟಾಗ ಮನಸ್ಸಿಗೆ ನೋವಾಗತ್ತೆ. ಆಗ ನೋವಾಗಿ ಅವಳಿಗೆ ಯೋಚನಾ, ಈಗ ನಾವು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅಲ್ಲಿ ಕಾಮ, ಕ್ರೋಧ, ಲೋಭ, ಕಾಮ ಪೂರ್ಣವಾಗಲಿಲ್ಲ ಅಂದಾಗ, ಪತಿ ಸೇವೆಗಾಗಿ ಇಷ್ಟು ದಿನ ನಾನು ಇದ್ದಾಗ ಪತಿಯಿಂದಲೇ ಶಪ್ತಳಾಗಿದ್ದೇನೆ ಅಂತ ಹೇಳ್ತಾ, ಆಗ ಮುಂದೆ ರುದ್ರದೇವರು ನಿಮಗೆ ಶಾಪವನ್ನ ಕೊಡಲಿ ಅಂತ ಹೇಳಿ ಮನಸ್ಸಿನಿಂದ ನುಡಿದು ಬಿಡ್ತಾಳೆ. ಹೊರಗಿನಿಂದ ನುಡಿಯೋದಿಲ್ಲ. ಮನಸ್ಸು ಪತಿವ್ರತೆಯಾದ ಅವಳ ಮಾತು ಸತ್ಯವಾಗೇ ಬಿಡುತ್ತೆ. ಈಗ ವಿಷ್ಣುವಿಗೆ ಇವಳೇನ್ ಮಾಡ್ತಾಳೆ, ಇಷ್ಟೆಲ್ಲ ಆದ ಮೇಲೆ ತಪಸ್ಸಿಗೆ ಹೋಗಿ ಬಿಡ್ತಾಳೆ. ಹೋದಾಗ ಆ ಒಂದು ಘೋರವಾದ ತಪಸ್ಸು ಜ್ವಾಲೆ ಹೊರಹೊಮ್ತಾ ಇದೆ. ಇಂದ್ರಾದಿ ದೇವತೆಗಳೆಲ್ಲ ಭಯ ಕಂಪಿತರಾಗಿ ಭಗವಂತನನ್ನ ಶರಣಾಗಿ, ಸ್ವಾಮಿ ಏನಾದರೂ ಮಾಡಿ ಧರ್ಮವ್ರತೆಯ ತಪಸ್ವಿನ ಜ್ವಾಲೆಯಿಂದ ನಮ್ಮನ್ನ ರಕ್ಷಿಸು ಅಂದಾಗ, ಆಗ ಭಗವಂತ ಆ ಧರ್ಮವ್ರತೆಗೆ ಪ್ರತ್ಯಕ್ಷನಾಗ್ತಾನೆ. ಬಂದಾಗ, ನಾನು ಪತಿಯ ಶಾಪದಿಂದ ನನ್ನ ಮುಕ್ತಳಾಗಿಸು ಸ್ವಾಮಿ,
ನೋಡಿ, ಆ ಶಾಪವನ್ನ ತೆಗೆದುಕೊಳ್ಳೋದಕ್ಕೂ ಅವಕಾಶ ಇದೆ. ಶಿಲೆಯಾಗು ಅಂದ್ರೆ ತತ್ ಕ್ಷಣದಲ್ಲಿ ಶಿಲೆಯಾಗು ಅಂತ ಹೇಳಿಲ್ಲ ಅವರು. ಆ ಶಿಲೆಯಾಗು ನೋಡಿ, ಆ ಒಂದು ಭೀಷ್ಮಾಚಾರ್ಯರು ಇಚ್ಛಾಮರಣಿಗಳು. ಮರಣ ನಮಗೆಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ, ಆದ್ರೆ ಭೀಷ್ಮಾಚಾರ್ಯರಿಗೆ ಒಂದು ವರ ಇತ್ತು, ಏನು, ಇಚ್ಛಾಮರಣಿಗಳಾಗು, ನೀನು ಯಾವಾಗ ಬೇಕಾವಾಗ ಮರಣವನ್ನ ನೀನು ಪಡಿಬಹುದು ಅಂತ ಇತ್ತು. ಹಾಗೆ ಆ ಧರ್ಮವ್ರತೆ ಆ ತಪಸ್ಸು ಮಾಡುವವರೆಗೂ ಕಾಯ್ತಾ ಇದೆ ಅದು. ಆ ಶಿಲೆಯಾಗುವಂತ ಆ ಶಾಪ ಅಂತಹ ಪತಿವ್ರತೆ ಆಗಿದ್ಲವಳು. ಹೀಗೆ ನನ್ನ ಶಾಪದಿಂದ ನನಗೆ ಮುಕ್ತ ಆಗ್ಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಆ ಒಂದು ನಾನು ಎಲ್ಲಿ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ನಿಜ ಭೃತ್ಯರಾದಂತಹ ಬ್ರಾಹ್ಮಣರು ನುಡಿದ ಮಾತನ್ನ ಸತ್ಯ ಮಾಡಿಯೇ ಮಾಡ್ತೇನೆ ಅನ್ನೋದು ನನ್ನ ಸಂಕಲ್ಪ. ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಕೇಳಿಕೊ ಅಂದಾಗ ಅವಳು ಹೇಳ್ತಾಳೆ, ಸ್ವಾಮಿ, ನಾ ಹೇಗಿದ್ರೂ ಶಿಲೆ ಆಗ್ತಾ ಇದ್ದೀನಿ. ಆಗ ನನ್ನನ್ನು ಯಾರು ಸ್ಪರ್ಶ ಮಾಡ್ತಾರೋ ಅವರು ಸರ್ವ ಶಾಪಗಳಿಂದ ಮುಕ್ತರಾಗಬೇಕು. ದೇವತೆಗಳು ನನ್ನಲ್ಲಿ ವಾಸ ಮಾಡಿಕೊಂಡಿರಬೇಕು. ಎಲ್ಲ ತೀರ್ಥಗಳು ನನ್ನ ಮೇಲೆ, ತೀರ್ಥಾಭಿಮಾನಿ ದೇವತೆಗಳು ನನ್ನ ಮೇಲೆ ಇರಬೇಕು. ಹಾಗೆ ಅತ್ಯಂತ ದಯಾಮನಾದ ಭಗವಂತ ಆ ಎಲ್ಲ ಧರ್ಮವ್ರತೆ ಕೇಳಿದ ಎಲ್ಲ ವರವನ್ನ ಕೊಟ್ಟು ಬಿಡ್ತಾನೆ. ಆಗ ಅಲ್ಲಿ ನಾರದರು ಈ ರೀತಿ ಹೇಳ್ತಾರೆ. ಆ ನಾರದರಿಗೆ ಯಾರು ಸನತ್ ಕುಮಾರರು ಹೇಳ್ತಿರೋದು, ಧರ್ಮಶಿಲಾ ಆಗಿ ಬಿಟ್ಟಳು ಯಾರು, ಧರ್ಮವ್ರತೆ. ಈಗ ಆ ಶಿಲೆ ಯಾವುದು, ಗಯಾಸುರನ ಮೇಲೆ, ದೇಹದ ಮೇಲೆ ಆ ಒಂದು ಶಿಲೆ ತಂದು ಇಟ್ರಲ್ಲ ಯಮಧರ್ಮರಾಜರು, ಆ ಶಿಲೆಯೇ ಧರ್ಮವ್ರತೆ. ಈಗ ಇದು ಮರೀಚಿಗಳ ಹೆಂಡತಿಯಾಗಿದ್ದಾಳೆ. ನಾವು ತಿಳಿಯಬೇಕು, ದೊಡ್ಡ ದೊಡ್ಡ ಋಷಿ ಮುನಿಗಳು ಶಾಪ ಬಂದಾಗ, ವರ ಬಂದಾಗ ಹೇಗೆ ಭಗವಂತ ಅವರಲ್ಲಿ ನಿಂತು ಅದನ್ನು ಅವರ ಸಾಧನಕ್ಕೆ ಸಂಪತ್ತ ಆದದ್ದೆಲ್ಲ ಹೊಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಅಂದ್ರೆ ನಮಗೆ ಯಾರಾದರೂ ಪ್ರೀತಿ ವಿಶ್ವಾಸಗಳನ್ನ ತೋರಿಸಿದರೆ ಅದು ನಮಗೆ ಸಾಧನ ಸಂಪತ್ತಿಗಾಗಿ, ಯಾರಾದರೂ ನಮ್ಮನ್ನು ಉದಾಸೀನ ಮಾಡಿದರೋ, ನಮ್ಮನ್ನ ಕ್ರೋಧದಿಂದ ನೋಡಿದರೋ ಅದು ನಮಗೆ ಸಾಧನಕ್ಕೆ ಕಾರಣವಾಗುತ್ತೆ. ಅಂದ್ರೆ ಆ ಒಂದು ಸ್ಥಿತಿ ನಮಗೆ ಮಾನಸಿಕ ಸ್ಥಿತಿ ಬರಬೇಕಾದ್ರೆ ಇಂತಹ ಋಷಿ ಮುನಿಗಳ ಚರಿತ್ರೆಯನ್ನ ನಮ್ಮ ಮನಸ್ಸಿನಲ್ಲಿ ಸದಾ ಧರಿಸಿರಬೇಕು. ಹೀಗೆ ಆ ಒಂದು ಇನ್ನೂ ಒಂದು ವಿಶೇಷ ಏನಂದ್ರೆ, ಗಯಾಸುರನ ಮೇಲೆ ಜನಾರ್ದನ ರೂಪಿ ಭಗವಂತ ಪೂರ್ಣ ಸನ್ನಿಧಾನದಿಂದ ಇರ್ತೇನೆ ಅಂತ ಹೇಳಿ ಒಂದು ಬಲಪಾದವನ್ನ ಗಯಾಸುರನ ದೇಹದ ಮೇಲೆ ಇಟ್ಟಿದ್ದಾನೆ. ಆ ಪಾದದ ಮೇಲೆ ಎಲ್ಲರೂ ಪಿತೃಗಳಿಗೆ ಪಿಂಡವನ್ನ ಸಮರ್ಪಣೆ ಮಾಡ್ತಾರೆ. ಆ ಪಿತೃಗಳಿಗೂ ಒಂದು ಒಳ್ಳೆ ಸದ್ಗತಿಯನ್ನ ಇರತ್ತೆ. ಹೀಗೆ ಯಮಧರ್ಮನು ಬ್ರಹ್ಮನ ಸಮೀಪಕ್ಕೆ ಹೋಗ್ತಾರೆ. ಒಂದು ದಿನ ಆ ಬ್ರಹ್ಮದೇವ ಧರ್ಮವ್ರತೆಯ ಪ್ರಭಾವದಿಂದಾಗಿ ನಮ್ಮ ಪಟ್ಟಣವೆಲ್ಲ ಬರಿದಾಗ ಧರ್ಮಶೀಲೆ ಅಲ್ಲಿತ್ತು, ಆ ಒಂದು ಇಲ್ಲಿ ಬಂದು ಬಿಡ್ತಲ್ಲ ಗಯಾಸುರ. ಆಗ ಕೇಳಿದಾಗ ಬ್ರಹ್ಮದೇವರು ಆ ಧರ್ಮಶಿಲೆಯನ್ನ ನಿನ್ನ ಲೋಕದಲ್ಲೇ ಇಟ್ಟುಕೋ ಅಂತ ಹೇಳ್ತಾರೆ. ಆಗ ಧರ್ಮಶಿಲೆ ಆ ಗಯಾಸುರನ ಮೇಲಿಟ್ಟಿದೆ. ಅದರ ಎಲ್ಲ ತೀರ್ಥಗಳು, ಸರ್ವದೇವತೆಗಳ ಸನ್ನಿಧಾನ, ಸಾಕ್ಷಾತ್ ಗದಾಧರ ರೂಪಿ ವಿಷ್ಣುವಿನ ಸನ್ನಿಧಾನ ಅಲ್ಲಿ ಇದೆ. ಹೀಗೆ ನಾವು ಹೇಳ್ತೇವೆ, ಶ್ರೀನಿವಾಸನನ್ನ ನೋಡಿ ತಿರುಮಲದಲ್ಲಿ ದೇವರ ಪಾದವನ್ನ ನೋಡಿ ಭಗವಂತ ಸಾಕ್ಷಾತ್ ವೈಕುಂಠದಿಂದ ಬಂದು ದೇವ ಇಟ್ಟಂತಹ ಪಾದ, ಅವನ ಪಾದ ಇದು, ಗಂಗೆಯನ್ನ ಪಡೆದ ಪಾದ, ಹೀಗೆಲ್ಲ ಹೇಳ್ತೇವೆ. ಆದ್ರೆ ಗಯೆಯಲ್ಲೂ ಅಷ್ಟೇ ನೋಡಿ, ತಿರುಮಲದಲ್ಲಿ ನಮಗೆ ನೆನಪಾಗತ್ತೆ, ಆದ್ರೆ ಇಲ್ಲಿ ಗಯಾ ಒಂದು ಕ್ಷೇತ್ರದಲ್ಲಿ ಪಿತೃಗಳನ್ನ ಉದ್ದೇಶಿಸಿ ಮಾಡುವಾಗ ಭಗವಂತನ ಪಾದವನ್ನ ಮುಟ್ಟುವಂತಹ ಸೌಭಾಗ್ಯ ಎಲ್ಲ ಪುತ್ರರಿಗೂ, ಸತ್ಪುತ್ರರಾಗಿದ್ದರೆ ಎಲ್ಲರಿಗೂ ಆ ಒಂದು ಏನು ಅಂತಹ ಧಾರ್ಮಿಕವಾದಂತಹ ಭಗವಂತನ ಪಾದವನ್ನ ಮುಟ್ಟುವಂತಹ ಸೌಭಾಗ್ಯ ದೊರಕತ್ತೆ ಅಂತ ಹೇಳಿ ಅಲ್ಲಿ ಸನತ್ ಕುಮಾರರು ನಾರದರಿಗೆ ಹೇಳ್ತಾರೆ. ಆಗ ಅವನು ಏನು ಆ ಗದಾಧರ ಹೇಗಾದ, ವಿಷ್ಣು ಗದಾಧರ ರೂಪ ಅಲ್ವಾ, ಆ ಗದೆಯ ಬಗ್ಗೆ ಕೇಳ್ತಾರೆ ನಾರದರು. ಇಷ್ಟೆಲ್ಲ ಕೇಳಿದ ಮೇಲೆ ಒಂದೊಂದು ಶಾಪ, ಒಂದೊಂದು ವರ, ಆದ್ರೆ ಎಲ್ಲ ಶಾಪಗಳು ಎಲ್ಲ ವರಗಳು ಹೇಗೆ ಅವರಿಗೆ ಸಾಧನವಾಯಿತು ಅಂತ ಹೇಳ್ತಾರೆ. ವಿಷ್ಣು ನೋಡಿ, ಅಲ್ಲಿ ಹಿಂದೆ ಗದಾ ಅನ್ನುವಂತ ಒಬ್ಬ ದಾನವನಿದ್ದ. ಆ ದಾನವ ವಿಷ್ಣುವಿನ ವಿಷ್ಣು ಭಕ್ತರನ್ನೆಲ್ಲ ಅವನು ತುಂಬಾ ಪೀಡೆ ಕೊಡ್ತಾ ಇದ್ದ. ಆಗ ಭಗವಂತ ಆ ದಾನವನನ್ನ ಸಂಹಾರ ಮಾಡಿದ ಮೇಲೆ ಅವನು ಮರಣ ಹೊಂದಿದ್ನಲ್ಲ, ಆ ಗದಾ ಅನ್ನುವ ಆ ಸೂರನ ಮೂಳೆಯಿಂದ ವಿಶ್ವಕರ್ಮ ಏನ್ ಮಾಡ್ದ, ಒಂದು ಗದೆಯನ್ನ ತಯಾರು ಮಾಡಿಬಿಟ್ಟ. ನಾವು ಇಲ್ಲಿ ನಾವು ದದೀಚಿ ಮಹರ್ಷಿಗಳನ್ನ ಚಿಂತನೆ ಮಾಡ್ಬೇಕು. ಅಲ್ಲಿ ದೇವತೆಗಳೇ ಹೋಗಿ ಕೇಳ್ತಾರೆ, ವಜ್ರಾಯುಧ ಯಾರು
ಇಂದ್ರದೇವರ ಕೈಯಲ್ಲಿರ್ತಕ್ಕಂಥ ವಜ್ರಾಯುಧ ಯಾವುದು ಅಂದರೆ ಅಲ್ಲಿ ಒಂದು ದಧೀಚಿ ಮಹರ್ಷಿಗಳ ಅಸ್ಥಿಯಿಂದಲೇ ತಯಾರಾಗಿದ್ದು. ಅಲ್ಲಿ ಭಗವಂತ ಹೇಳ್ತಾನೆ, ಆ ಎಲ್ಲ ಆಯುಧಾನಾಂ ಅಹಂ ವಜ್ರಹ, ವಜ್ರಾಯುಧದಲ್ಲಿ ನಾನಿದ್ದೇನೆ, ವಿಭೂತಿ ರೂಪದಿಂದ ಭಗವಂತ ಇರುವಂತಹ ಆ ಒಂದು ವಜ್ರಾಯುಧ. ಹಾಗೆ ವಿಶ್ವಕರ್ಮ ಈ ಗದಾ ಅನ್ನುವ ರಾಕ್ಷಸನ ಒಂದು ಇದರಿಂದ ಮೂಳೆಗಳಿಂದ ವಿಶ್ವಕರ್ಮ ಒಂದು ಗದೆಯನ್ನು ಮಾಡಿ ಇಟ್ಕೊಂಡಿದ್ದ. ಆ ಸಮಯದಲ್ಲಿ ಹೋತ ಅನ್ನುವ ಒಬ್ಬ ದೈತ್ಯ 1000 ವರ್ಷಗಳ ತಪಸ್ಸು ಮಾಡಿ ನನಗೆ ಚಕ್ರ ಶಂಖ ಮೊದಲಾದವುಗಳಿಂದ ವಧೆಯಾಗಬಾರದು, ವಿಷ್ಣುವಿನ ಚಕ್ರ ಶಂಖ ಯಾವುದರಿಂದಲೂ ನನಗೆ ವಧೆಯಾಗಬಾರದು ಅಂತ ಹೇಳಿ ವರವನ್ನು ಪಡೆದುಕೊಂಡಿದ್ದ. ದೇವತೆಗಳನ್ನ ಅವನಿಗೆ ಗೊತ್ತಿತ್ತು, ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಬ್ರಹ್ಮದೇವರು ವಿಷ್ಣುವಿನ ಹತ್ರ ಹೋಗ್ತಾರೆ. ಆದರೆ ನಾವು ಮೊದಲೇ ಕೇಳಿಬಿಟ್ಟು ಎಂತೆಂತಹ ವರಗಳನ್ನು ಕೇಳ್ಕೊಳ್ತಾರೆ ನೋಡಿ ದೈತ್ಯರು. ಆಗ ವಿಷ್ಣು ಏನ್ ಮಾಡ್ದ, ದೇವತೆಗಳಿಗೆ ಹೇಳ್ತಾನೆ, ಇವನು ನನ್ನ ಚಕ್ರದಿಂದಲೂ ವಧೆಗೆ ಅರ್ಹನಲ್ಲ, ಯಾಕೆಂದ್ರೆ ಆ ರೀತಿಯ ವರವನ್ನ ಪಡೆದಿದ್ದಾನೆ. ಈಗ ಹಾಗಾಗಿ ವಿಶ್ವಕರ್ಮ ಬರ್ತಾನೆ, ಸ್ವಾಮಿ ನಾನು ಆ ಗದಾ ಅನ್ನುವ ಅಸುರನ ಮೂಳೆಯಿಂದ ಆ ಒಂದು ಇದನ್ನ ರಚನೆ ಮಾಡಿಟ್ಟಿದ್ದೇನೆ, ಗದೆಯನ್ನ ಕೊಟ್ಟ, ಅದನ್ನ ತೆಗೆದುಕೊಂಡು ಆ ಹೋತ ಅನ್ನುವ ದೈತ್ಯನನ್ನ ಸಂಹಾರ ಮಾಡಿದಂತಹ ಆ ವಿಶ್ವಕರ್ಮನ ಪ್ರಾರ್ಥನೆಗೆ ಅನುಸಾರವಾಗಿ ಆ ಗದೆ ಭಗವಂತ ನೋಡಿ, ಗದೆಗೆ ಅಭಿಮಾನಿ ವಾಯುದೇವರು, ಮುಂಚೆಯೇ ಗದೆ ಇದೆ ಭಗವಂತನ ಬಳಿ. ಆದ್ರೆ ಇಲ್ಲಿ ಗಯಾಸ್ ಆ ಒಂದು ಗಯಾ ಇದೆಯಲ್ಲ, ಆ ಗಯಾದಲ್ಲಿ ಗದಾಧರ ಇದ್ದಾನಲ್ಲ, ಜನಾರ್ದನ ರೂಪಿ ಭಗವಂತ, ಆ ಗದೆಯ ವಿಷಯ ನಾವು ಹೇಳ್ತಾ ಇರೋದು. ಅಂಥ ಗದಾಧರ ಅನ್ನುವ ಹೆಸರು ಇವನಿಗೆ ಬಂದಿದೆ. ಹಾಗೆ ಸಂಹಾರದ ನಂತರ ಗದೆಯನ್ನ ವಿಶ್ವಕರ್ಮನಿಗೆ ಕೊಟ್ಟು ಆ ಒಂದು ತನ್ನ ಪ್ರಾಚೀನವಾದಂತಹ ಶುದ್ಧ ಸತ್ವಭರಿತವಾದಂತಹ ಗದೆಯನ್ನ ಭಗವಂತ ಧರಿಸಿದ್ದಾನೆ. ಅಂದ್ರೆ ಗಯಾಸುರನ ಮೇಲೆ ಭಗವಂತ ಗದೆಗೆ ಅಭಿಮಾನಿಗಳೇ ವಾಯುದೇವರಾಗಿದ್ದಾರೆ. ಹೀಗೆ ಗಯಾಸುರನ ಮೇಲೆ ಗದಾಧರ ಬಂದು ನಿಂತ ಆಗ ಬ್ರಹ್ಮದೇವರು ಆ ದೇವತೆಗಳೆಲ್ಲರೂ ಭಗವಂತನನ್ನ ಸ್ತುತಿಸಿ, ಸ್ವಾಮಿ ನೀನು ಹೀಗೆ ಇದೇ ರೂಪದಿಂದ ಇಲ್ಲಿ ಸನ್ನಿಹಿತರಾಗಿರ್ಬೇಕು ಅಂತ ಹೇಳಿ ಆ ಒಂದು ರುದ್ರಾದಿ ದೇವತೆಗಳಿಂದ ಕೂಡಿದಂತಹ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಾರೆ. ನೋಡಿ, ದೇವಋಣ, ಋಷಿ ಋಣ, ಪಿತೃಋಣ ಏನದು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಇಷ್ಟೆಲ್ಲ ಅವರು ಪ್ರಾರ್ಥನೆ ಮಾಡಿ ಅಷ್ಟು ಸನ್ನಿಧಾನ ತರಿಸಿಟ್ಟಿದ್ದಕ್ಕೆ ಇವತ್ತು ನಾವು ನಮ್ಮ ಪಿತೃಗಳ ಉದ್ದೇಶ ಇಟ್ಟು ನಾವು ಮಾಡ್ತಾ ಇದ್ದೀವಿ. ಎಷ್ಟು ದೇವತೆಗಳ ಋಣ ನಮ್ಮ ಮೇಲೆ ಇದೆ, ಋಷಿಗಳ ಋಣ ನಮ್ಮಲ್ಲಿದೆ. ಎಂತೆಂಥ ಋಷಿಗಳು ತಾವು ತಪಸ್ಸು ಮಾಡಿ ತಮ್ಮ ದೇಹವನ್ನ, ತಮ್ಮ ಮನಸ್ಸನ್ನ ಎಲ್ಲವನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಜ್ಞಾನವನ್ನ ನಮಗೆ ತಂದು ಕೊಟ್ಟಿದ್ದಾರೆ. ಅಂದಮೇಲೆ ಅವರ ಋಣ ನಮ್ಮ ಮೇಲೆ ಇದೆ ಅಲ್ವಾ. ಅವರನ್ನ ಪ್ರಾರ್ಥನೆ ಮಾಡಿ ಸಾಧನೆಯನ್ನ ಮಾಡಿ ದೇಹ ಬಂದಿದೆ ಅಂದ ಮೇಲೆ ಸಾಧನೆಗಾಗಿ ಬಂದಿರತಕ್ಕಂಥ ದೇಹ ಅಂತ ಹೇಳಿ ಯಾವ ಮನುಷ್ಯ ತನ್ನ ಪಿತೃಗಳನ್ನ ಉದ್ದೇಶಿಸಿ ಶ್ರಾದ್ದವನ್ನ, ಪಿಂಡದಾನಾದಿಗಳನ್ನ ಇಲ್ಲಿ ಬಂದು ಮಾಡ್ತಾನೋ ಅವನ ಕುಲ 7 ಕುಲ ಉದ್ಧಾರವಾಗುತ್ತೆ ಅಂತ ಸನತ್ ಕುಮಾರರು ಹೇಳ್ತಾ ಇದ್ದಾರೆ. ಹೀಗೆ ಆ ಯಾವ ಪುಣ್ಯಭೂಮಿ ಆ ಒಂದು ಗಯಾ ಅಂತಂದ್ರೆ ಆ ತಿಲದಾನ, ಪಿಂಡದಾನ, ಅವನ ಪಿತೃಗಳು ನೋಡಿ, ಕರಿ ಎಳ್ಳು ಬಿಳಿ ಎಳ್ಳು ಅಂತ 2 ಇದೆ. ಆದ್ರೆ ಕರಿ ಎಳ್ಳಿನಿಂದ ಯಾಕೆ ಪಿತೃ ಕಾರ್ಯ ಮಾಡ್ತಾರೆ, ಬಿಳಿ ಎಳ್ಳಿನಿಂದ ಯಾಕೆ ಮಾಡಬಾರದು ಅಂದ್ರೆ ಅಲ್ಲಿ ಆ ಸನತ್ ಕುಮಾರರು ಹೇಳ್ತಾ ಇದ್ದಾರೆ, ಈ ಒಂದು ಕ್ಷೇತ್ರದಲ್ಲಿ ಬಂದು ಯಾರು ಆ ಕರಿ ಎಳ್ಳಿನಿಂದ ಅಂದ್ರೆ ಕಪ್ಪದಾದಂತಹ ಎಳ್ಳಿನಿಂದ ಮಾಡ್ತಾರೋ ಆ ಪಿತೃಗಳಿಗೆ ಸದ್ಗತಿ ಆಗತ್ತೆ ಅಂತ ಅಲ್ಲಿ ಗದಾಧರ ಸಂಪ್ರೀತನಾಗ್ತಾನೆ ಅಂತ ಹೇಳಿದ್ರು. ಹೀಗೆ ಧರ್ಮವ್ರತೆಯ ಇನ್ನು ಮರೀಚಿ ಋಷಿಗಳ ಬಳಿ ಬರೋಣ. ಧರ್ಮವ್ರತೆ ನೊಂದು ಹೇಳಿರ್ತಾಳೆ, ನಿಮಗೆ ರುದ್ರದೇವರ ಶಾಪವಾಗಲಿ ಅಂತ. ಏನು ಶಾಪ ಗೊತ್ತಿಲ್ಲ, ರುದ್ರದೇವರ ಶಾಪ ಅಂದ್ರೆ ಅವಳ ಮನಸ್ಸಿನಲ್ಲಿ ನಿಂತು ಭಗವಂತ ನುಡಿಸಿದ್ದದು. ಆಗ ಆ ಪತಿವ್ರತೆಯ ನೊಂದು ನುಡಿದಂತಹ ಮಾತುವೆ ಆ ಶಾಪವಾಗಿ ಬಿಡ್ತು. ಮರೀಚಿ ಮಹರ್ಷಿಗಳು ಬಂದ್ರು, ಅರಣ್ಯವನ್ನ ಪ್ರವೇಶ ಮಾಡ್ತಾರೆ. ಒಂದು ದಿನ ಮಾಡಿದಾಗ ಅಲ್ಲಿ ಪಾರ್ವತಿ ಸಹಿತರಾದಂತಹ ಮಹರುದ್ರ ದೇವರು ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ. ಆಗ ಏಕಾಂತದಲ್ಲಿದ್ದಂತಹ ಮಹಾದೇವರಿಗೆ ಆ ಮರೀಚಿಗಳ ಆಗಮನ ಅವರಿಗೆ ತೊಂದರೆ ಉಂಟು ಮಾಡುತ್ತೆ. ಆಗ ಆ ಒಂದು ರುದ್ರದೇವರು ಹೇಳ್ತಾರೆ, ನೀನು ನಿನ್ನ ಶರೀರವೆಲ್ಲ ಕಪ್ಪಾಗಿ ಹೋಗಲಿ ಅಂತ ಹೇಳಿ ಆ ಒಂದು ಮಹರುದ್ರ ದೇವರು ಶಾಪವನ್ನ ಕೊಟ್ಟು ಬಿಡ್ತಾರೆ ಮರೀಚಿ ಮಹರ್ಷಿಗಳಿಗೆ. ಆಗ ಅವರನ್ನ ಮತ್ತೆ ಶರಣು ಹೊಂದುತ್ತಾರೆ ಮರೀಚಿಗಳು. ಸ್ವಾಮಿ, ನನಗೆ ಗೊತ್ತಿಲ್ಲ, ನನಗೆ ತಿಳಿಯದೇ ಆದಂತಹ ಅಪರಾಧಕ್ಕಾಗಿ ಕ್ಷಮಾ ಮಾಡಿ ಅಂದಾಗ, ಅಲ್ಲೂ ಅಷ್ಟೇ ತಿಳಿಯದೇ ಮಾಡಿದ್ದು. ಅವಳು ತನ್ನ ಗಂಡನಿಗೆ ಅವನು ಎದ್ದಿದ್ದಾಗ ಅವಳು ಎದ್ದು ಹೋಗಿದ್ದಲ್ಲ, ಆದ್ರೆ ಆ ಒಂದು ಧರ್ಮ ಶಿಲಾ ಅವಳು ಎದ್ದು ಹೋಗಿಲ್ಲ. ಆದ್ರೆ
ತನಗಿಂತ ಗೃಹಿಣಿ ಧರ್ಮವನ್ನ ಪರಿಪಾಲನೆ ಮಾಡಬೇಕು ಅಂದಾಗ ಇವರು ಶಾಪವನ್ನ ಕೊಟ್ರಲ್ಲ, ಅದಕ್ಕೆ ನೋಡಿ ಭಗವಂತ ಇವರಿಗೂ ಗೊತ್ತಿಲ್ಲದೆ ಮಾಡಿದ್ದಕ್ಕೂ ಅಲ್ಲಿಂದ ನುಡಿಸಿಯೇ ಬಿಟ್ಟ. ಆದ್ರಿಂದ ನಿನ್ನ ಇಡೀ ಶರೀರ ಕಪ್ಪಾಗಿ ಹೋಗಲಿ. ಆಗ ರುದ್ರದೇವರನ್ನ ಶರಣಾಗತಿ ಮಾಡ್ತಾರೆ. ಆಗ ನಿನಗೆ ಗದಾಧರನ ದರ್ಶನದಿಂದ ನಿನಗೆ ಮುಕ್ತಿಯಾಗಲಿ ಅಂತ ಹೇಳಿ ಒಂದು ಇದನ್ನ ಶಾಪವನ್ನ ಸಂಕೋಚಗೊಳಿಸಿ ಬಿಡ್ತಾರೆ. ಆಮೇಲೆ ಅವರು ಮರೀಚಿಗಳು ಗದಾಧರನ ಆ ವಿಷ್ಣುಪಾದದ ದರ್ಶನ ಮಾಡಿ ತಮ್ಮ ಕಪ್ಪು ಕಳೆಯನ್ನ ಹೋಗಿಸಿಕೊಂಡು ಮತ್ತೆ ಕಾಂತಿಯುಕ್ತರಾಗಿ ಇದ್ದಾರೆ ಮರೀಚಿ ಮಹರ್ಷಿಗಳು. ಹೀಗೆ ಒಂದು ವಸಿಷ್ಠರು ಅಷ್ಟೇ ಒಮ್ಮೆ ರುದ್ರದೇವರನ್ನ ಕುರಿತು ತಪಸ್ ಮಾಡ್ತಾರೆ. ರುದ್ರದೇವರು ಪ್ರಸನ್ನರಾಗಿ ನಿಮಗೇನು ಬೇಕು ಅಂತಂದಾಗ ನೋಡಿ ವಸಿಷ್ಠರ ಋಣ ನಮ್ಮ ಮೇಲೆ ಇದೆ. ಯಾಕೆಂದ್ರೆ ವಸಿಷ್ಠರು ತಪಸ್ಸು ಮಾಡಿ ಅವರು ರುದ್ರದೇವರನ್ನ ಕೇಳ್ತಾರೆ, ಸ್ವಾಮಿ ನೀವು ಯಾವಾಗಲೂ ಗಯೆಯಲ್ಲಿ ವಾಸ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಇದರಿಂದ ಇಂದಿಗೂ ಗಯಾ ಕ್ಷೇತ್ರದಲ್ಲಿ ನಮಗೊತ್ತು ಕಾಶಿಯಲ್ಲಿ ರುದ್ರದೇವರಿದ್ದಾರೆ ಅಂತ, ಆದ್ರೆ ಗಯೆಯಲ್ಲೂ ಅಷ್ಟೇ ವಸಿಷ್ಠರು ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿಬಿಟ್ಟಿದ್ದಾರೆ. ಅವರಿಂದ ರುದ್ರದೇವರ ಸನ್ನಿಧಾನವಿದೆ. ಅಲ್ಲೂ ಗದಾಧರನ ಸಮೀಪದಲ್ಲೇ ರುದ್ರದೇವರ ಸನ್ನಿಧಾನವೂ ಇದೆ ಅಂತ ಹೇಳ್ತಾ ನಾರದರಿಗೆ ಹೇಳ್ತಾರೆ, ನಾರದರೇ ಈ ಗಯಾ ಕ್ಷೇತ್ರದಲ್ಲಿ ಯಾರು ಸ್ನಾನ ದಾನ ಜಪ ಹೋಮ ಪಿತೃ ಯಜ್ಞಾದಿಗಳನ್ನ ಮಾಡಿದರೆ ಪುಣ್ಯ ಬರುವುದು ಅಷ್ಟೇ ಅಲ್ಲ, ಅಕ್ಷಯ ಲೋಕಗಳೇ ಅವರಿಗೆಲ್ಲ ಪ್ರಾಪ್ತವಾಗತ್ತೆ. ನೋಡಿ ಅಕ್ಷಯ ವಟ ಪಲ್ಗು ನದಿ, ಹೀಗೆ ಆ ಒಂದು ಲಕ್ಷ್ಮೀಂ ಗೌರೀಂಗ ಅಂದ್ರೆ ಗೌರಿಯಿಂದ ಸಹಿತವಾದಂತಹ ಮಹರುದ್ರದೇವರನ್ನು ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಗಯಾದಲ್ಲಿ 3 ದಿನ ಶ್ರಾದ್ದ ಮಾಡಬೇಕು. ಆಗಿಲ್ಲಪ್ಪ ಅಂತಂದ್ರೆ ಎಷ್ಟು ಹೇಳ್ತಾರೆ ಅಂದ್ರೆ 53 ರೀತಿಯಲ್ಲಿ ಆ ಒಂದು ಇದನ್ನ ಮಾಡಬೇಕು. ಅದನ್ನ ಹೇಳೋಣ, ಎಲ್ಲಿ ಮಾಡಬೇಕು? ಪಿತೃಪಕ್ಷದಲ್ಲಿ ಶ್ರಾದ್ದದ ಹೆಸರು ಅಂದ್ರೆ ಆ ಪಿತೃಪಕ್ಷದಲ್ಲಿ ಇಷ್ಟು ಮಾಡಬೇಕು ಅಂತ ಹೇಳ್ತಾರೆ. ಗಾಯತ್ರಿ ಘಾಟು ಅಲ್ಲಿ ಪಾಡ್ಯದಲ್ಲಿ ಗಾಯತ್ರಿ ಘಾಟಲ್ಲಿ ಮೊಸರು ಅಕ್ಕಿಯನ್ನ ದಾನ ಮಾಡಬೇಕು. ಅದು ಒಂದು ಪಿತೃಗಳ ಪ್ರೀತ್ಯರ್ಥವಾಗಿ ಹೀಗೆ ಹೇಳ್ತಾ ಬರ್ತಾರೆ. ನಾನಿದನ್ನ ನಿಮಗೆ ಬಿಂದುವಿನಲ್ಲಿ ಹಾಕ್ತೇನೆ ಲಿಸ್ಟ್ನ. ಇಷ್ಟೇ ತುಂಬಾ 53 ರೀತಿಯಲ್ಲಿ ಪಿತೃಗಳನ್ನ ಉದ್ದೇಶ ಮಾಡಿ ಆಯಾ ಒಂದು ತಿಥಿ ಬಂದಾಗ ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಅಂತ ಒಂದೊಂದರಲ್ಲಿ ಒಂದೊಂದು ಬರಬೇಕು. ಆ ರೀತಿ ಮಾಡಿ ಕೊನೆಯಲ್ಲಿ ವೈತರಣಿ ತರ್ಪಣ ದಾನ, ಆ ಒಂದು ವೇದಿಯ ಪೂರ್ಣವಾದಂತಹ ದರ್ಶನ, ಹೀಗೆ ಇಷ್ಟೆಲ್ಲ ಮಾಡಿದರೆ ಪಿತೃಗಳಿಗೆ ಆ ಒಂದು ಮಾಡಿದಂತಹ ಶ್ರಾದ್ದ ಪರಿಪೂರ್ಣವಾಗುತ್ತೆ. ನಮ್ಮಲ್ಲಿ ಒಂದು ದಿನ ಹೋಗಿ ಗಯೆಯಲ್ಲಿ ಶ್ರಾದ್ದವನ್ನು ಮಾಡಿ ಬಂದ್ವಿ ಅಂತ ಹೇಳಿ ಅಹಂಕಾರದಿಂದ ಮೆರಿತಿರ್ತಾರೆ. ಆದರೆ ಅಲ್ಲಿ ನಿಜವಾಗಿ ಅಲ್ಲಿ ಏನು ಹೇಳಿದ್ದಾರೆ, ವಾಯು ಪುರಾಣದಲ್ಲಿ ಸನತ್ ಕುಮಾರರು ಏನು ಹೇಳಿದ್ದಾರೆ ಆ ರೀತಿಯಾಗಿ ನಾವು ಪಿತೃಕಾರ್ಯ ಮಾಡಬೇಕು, ಜೀವನದಲ್ಲಿ ಒಮ್ಮೆಯಾದರೂ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಒಂದು ಶ್ರಾದ್ದವನ್ನ ಸಂಕ್ಷೇಪದಿಂದಲೂ ಮಾಡಬಹುದು ಅಂತ ಹೇಳಿ ಮಾತಾಪಿತೃಗಳ ಶ್ರಾದ್ದವನ್ನ ಮಾಡಬಹುದು ಅಂತಲೂ ಹೇಳ್ತಾರೆ. ಹೀಗೆ ಯಾವುದೇ ಕ್ಷೇತ್ರಕ್ಕೆ ನಾವು ಹೋಗದಿದ್ದರೂ ಏಕಾದಶಿಯನ್ನ ಒಂದು ಶ್ರಾದ್ದವಂತೂ ಮಾಡಲೇಬಾರದು. ಏಕಾದಶಿ ಶ್ರಾದ್ದ ಅತ್ಯಂತ ನಿಷಿದ್ಧವಾಗಿದೆ ಅಂತ ಹೇಳ್ತಾ ಗಯಾದಲ್ಲಿದ್ದು